ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನು ನಾಶ ಮಾಡಲಾಗಿದೆ. ಬೆಲೆ ಬಾಳುವ ಮದ್ಯದ ಬಾಟಲ್ಗಳನ್ನು ಪುಡಿ ಮಾಡಲಾಗಿದೆ. ಜೆಸಿಬಿ ಮೂಲಕ ಮದ್ಯ ನಾಶ ಮಾಡಿದ್ದಾರೆ ಅಬಕಾರಿ ಅಧಿಕಾರಿಗಳು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಅಕ್ರಮ ಮದ್ಯವನ್ನು ನಾಶ ಮಾಡಲಾಗಿದೆ. ಅದು ಬೆಲೆ ಬಾಳುವಂತಹ ಎಣ್ಣೆ ಬಾಟಲ್ಗಳನ್ನು ಪುಡಿ ಮಾಡಿದ್ದಾರೆ. ಜೆಸಿಬಿ ಮೂಲಕ ಮದ್ಯ ನಾಶ ಮಾಡಿದ್ದಾರೆ ಅಬಕಾರಿ ಅಧಿಕಾರಿಗಳು. ಬೆಳಗಾವಿಯಲ್ಲಿ 89,60,60,000 ಮೌಲ್ಯದ ಮದ್ಯ ನಾಶ ಮಾಡಿದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಜಾಸ್ತಿ ಅಲ್ಲಿ ಸೀಸ್ ಆಗುವಂಥದ್ದು 101 ಪ್ರಕರಣದಲ್ಲಿ ಅಬಕಾರಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಯಾಕಂದರೆ ಬೆಳಗಾವಿ ಗೋವಾಕ್ಕೆ ಬಹಳ ಹತ್ತಿರ ಆಗಿರೋದ್ರಿಂದಾಗಿ ಬಾರ್ಡರ್ಗೆ ಅಲ್ಲಿಂದ ಅಕ್ರಮವಾಗಿ ಸಾಗಿಸುವಂತಹ ಕೆಲಸಗಳು ನಿರಂತರವಾಗಿ ಅಲ್ಲಿ ಆಗ್ತಾನೇ ಇರುತ್ತೆ. ನಾವು ಚುನಾವಣೆ ಇದ್ದಾಗೂ ಕೂಡ ಅಷ್ಟೇ ಗಮನಿಸಿದ್ವಿ. ಭಾಳ ದೊಡ್ಡ ಮಟ್ಟದ ದಾಖಲೆಯ ಜಪ್ತಿ ಆಗಿತ್ತು. ನಾವು ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇತ್ತು. ಈಗ 101 ಪ್ರಕರಣದಲ್ಲಿ ಮದ್ಯವನ್ನು ಜಪ್ತಿ ಮಾಡಿದ್ರು. ಬಾಕ್ಸನ್ನು ಈಗ ಎಲ್ಲ ಸುರಿದು ಅದಕ್ಕೆ ಪುಡಿ ಮಾಡಿದ್ದಾರೆ ಜೆಸಿಬಿ ಮೂಲಕ. ನೋಡಿ, ಇದೇ ರೀತಿ ಮಾಡಬೇಕು. ಮತ್ತು ಅವನ್ನ ಏನಾದರೂ ಸ್ಟಾಕ್ ಮಾಡಿದರೆ ಮತ್ತೆ ಬೇರೆ ಕಡೆ ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತೆ. ಅದರ ಜೊತೆಗೆ ಅಧಿಕಾರಿಗಳು ಹಾಗೆ ಸಂಗ್ರಹ ಮಾಡಿಟ್ಕೊಂಡ್ರೆ ಮತ್ತೆ ಅವ್ರ ಮೇಲೆ ಅನುಮಾನಗಳು ಶುರುವಾಗುತ್ತೆ. ಈ ರೀತಿಯಾಗಿ ಜೆಸಿಬಿ ಹತ್ತಿಸಿ ಪುಡಿ ಮಾಡಿಬಿಟ್ರೆ ಯಾರಿಗೂ ಸಿಗಲ್ಲ. ಒಂದು ರೀತಿ ಎಚ್ಚರಿಕೆ ಪಾಠ ಆದಂಗೆ ಆಗುತ್ತೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋರಿಗೆ. ಮಂದಿಗೆ ತೊಗೊಂಡು ಹೋಗ್ಬೇಕ್ರಿ. ವ್ಯಾಪಾರಿ ಬರ್ದಾಗ ವಿಶ್ವ ಮೌಲ್ಯದ ಅಕ್ರಮವಾಗಿ ಒಂದು ಪ್ರಕರಣದಲ್ಲಿ ಅಕ್ರಮವಾಗಿ